ಇವತ್ತಿನ ಇಲ್ಲ ಅನ್ನೋದೇ ಇದರ ದೊಡ್ಡ ಸಕ್ಸಸ್ ಏನಂದ್ರೆ ಕಥೆ ಆ ಥರ ಬ್ಯೂಟಿ ಒಂದು ಆಮೇಲೆ ದೊಡ್ಡ ಶ್ರೀಮಂತರಾಗೋದಕ್ಕೆ ಅನೇಕ ಈ ಸುಳ್ಳುಗಳ ಅನಾವರಣವನ್ನು ಮಾಡ್ತಾ ಇದೆಯಲ್ಲ ಅದು ಸಕ್ಸಸ್ ಅಂತ ತುಂಬಾ ಮೊದಲು ಈಗ ಒಂದು ವರ್ಷದ ನಂತರ ಜನ ಪ್ರೀತಿ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಇಲ್ಲಿರೋ ಅಷ್ಟೂ ಜನಕ್ಕೂ ಆಗಿರುವಂತ ಥ್ರಿಲ್ ಇದೆಯಲ್ಲ, ಇದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಬಹುಶಃ ಒಂದು ಇಡೀ ದಿನ ಬೇಕು. ಒಂದು ಪ್ರೆಸ್ ಮೀಟ್ ಸಾಗಲ್ಲ. ಒಂದು ನನ್ನ ಪತ್ರಿಕಾ ಮಿತ್ರರಲ್ಲಿ ನಿಜವಾಗ್ಲೂ ನಿಮ್ಗೆ ಹೇಳೋದು ಆಶ್ಚರ್ಯ ಆಗುತ್ತೆ. ಒಂದಿನ ಪ್ರತಿಯೊಬ್ಬರಿಗೂ ಒಂದೊಂದು ದಿನ, 2 ದಿನ, 4 ದಿನ ಬೇರೆ ಬೇರೆ ಕಡೆ ಯಾವ್ದಾವುದೋ ಸಂದರ್ಭಗಳಲ್ಲಿ ಹೋಟ್ಲು, ಅದು ಇದ್ದು, ದೇವಸ್ಥಾನ, ಯಾವುದೋ ಮದುವೆ, ಮುಂಚೆ ಯಾವ್ದಾವ್ದು ಕಾರ್ಯಕ್ರಮಗಳು ಹೋಗ್ತಾರೆ, ಅಲ್ಲೆಲ್ಲ ಜನಗಳ ಪ್ರೀತಿ ಮಾಡ್ತಾರೋ ರೀತಿ ಒಂದು ದೊಡ್ಡ ಅರ್ಥದ ಯಶಸ್ಸು. ಇದು ಹೌದು ರೀ, ನಮ್ಮ ಕ್ಯಾಬ್ ಡ್ರೈವರ್ ಸರ್ ಅಂತ ಯಾರೋ ಅಷ್ಟೂ ಜನಕ್ಕೂ ಒಬ್ಬ ಒಂದು ದಿವಸ ಫೋನ್ ಮಾಡ್ತಾನೆ, ಇದು ನನ್ನ ಮನೆ ಕತೆ ಸರ್. ಹೆಂಗೆ ನಿಮ್ಮ ಮನೆ ಕತೆ ಅಂತ ಕೇಳಿದೆ ನಾನು ಮಾಡಿ ಅದನ್ನ ಹಾಕಿದ್ದೀನಿ, ನಾನು ಮೀಡಿಯಾದಲ್ಲಿ ಹಾಕ್ತೀನಿ. ಇದು ನನಗೂ 3 ಜನ ಮಕ್ಕಳು ಸರ್, 3 ಜನ ಹೊಸೆಂದರು. ಹಿಂಗೆ 2ನೇವನು ಮದುವೆ ಮಾಡಿದ್ಕೊಳ್ಳೋ ಓಡಾಡಿಲ್ಲ, 3ನೇ ಮೊದಲನೇ ಓಡಾಡೋದು ಸರ್. ನಾನು ಮದುವೆ ಮಾಡಿದೆ ಸರ್, ಕರ್ಕೊಂಬಂದು ಈಗ ನಮ್ಮಲ್ಲೇ ಗಲಾಟೆ ನಡೀತಾ ಇದೆ ಸರ್, ಇದು ನಮ್ಮನೆ ಕತೆನೇ ತೊಗೊಂಡು ಮಾಡಿಬಿಟ್ಟಿದಾರಲ್ಲ ಸರ್ ಅಂತೆಲ್ಲ ಹೇಳ್ತಾರೆ. ನಮಗೆ ದೊಡ್ಡ ಶಾಕ್ ಅದು. ಹೌದಾ ಅಂತ ಅಲ್ಲಿಗೆ ಮೂಲ ಇದನ್ನು ಬರೆದ್ರಲ್ಲ ಆ ಕಥೆಗಾರ, ಮತ್ತು ಕನ್ನಡಕ್ಕೆ ಅದನ್ನು ತಂದ ಮೇಲೆ ಬರೆದಲ್ಲ ಸಂಭಾಷಣೆಗಾರ, ಮತ್ತು ಆಮೇಲೆ ಅದನ್ನು ಪ್ರತಿ ಕ್ಷಣನೂ ದೊಡ್ಡದೊಂದು ಫೈರ್ ಇಟ್ಕೊಂಡು ಕೆಲಸ ಮಾಡೋದು. ಫೈರ್ ಅದು ಎಂತ ಎನರ್ಜಿ, ಪ್ರತಿ ಪಾತ್ರಕ್ಕೂ ನಿಮ್ಗೆ ಹೋಗ್ತಾ ಒಂದು ಎನರ್ಜಿ ಸೃಷ್ಟಿಯಾಗುತ್ತೆ. ಅದು ಬಹುಶಃ ಮಿಕ್ಕ ಎಲ್ಲ ಸೀರಿಯಲ್ಗಳಲ್ಲೂ ಇಲ್ಲದೆ ಇರುವಂಥ ಒಂದು ಸ್ಪೆಷಲ್ ಎನರ್ಜಿ ನಮ್ಮ ಅಷ್ಟೋ ಜನ ಆ್ಯಕ್ಟ್ರೆಸ್ಗಳಲ್ಲಿ ನಾನು ಕಂಡಿದ್ದರಿಂದ ಅದು ಈ ಸೀರಿಯಲಿನ ಒಂದು ದೊಡ್ಡ ಯಶಸ್ಸು. ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಮತ್ತೊಂದು ಒಂದು ವಾಹಿನಿ, ಮತ್ತು ಅಷ್ಟೂ ಜನರು ಪ್ರತಿಯೊಬ್ಬರೂ ಇಡೀ ಟೀಮ್, ಸಂಭಾಷಣೆ ಬರೆಯೋನು, ಸಂಗೀತ ಮಾಡೋನು, ಎಡಿಟಿಂಗು, ಕ್ಯಾಮರಾಮನ್ನು ಎಲ್ಲರೂ ಸೇರಿಕೊಂಡು, ಮತ್ತು ಮಾಧ್ಯಮದವರು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಎಲ್ಲ ಚಾನೆಲ್ಗಳಲ್ಲಿ ಇವತ್ತು ಹಿಂಗೆ ಓಪನ್ ಆದರೆ ಆಸೆ ಕನಿಷ್ಠ ನನಗೆ ಗೊತ್ತಿರೋಂಗೆ 4-5 ಪ್ರೋಮೋ ಒಂದರಿಂದ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಮಾತಾಡ್ತಾರೆ. ನಿಮ್ಗೆ ಅವ್ರು ಇಷ್ಟನಾ ಇವ್ರು ಇಷ್ಟನಾ ಅಂತೆಲ್ಲ ಹೇಳ್ತಾ ಇದೆ. ಈ ಥರ ಚಾನಲ್ಲು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಪ್ರಮೋಟ್ ಮಾಡಿದ್ದು ಕೂಡ ಒಂದು ದೊಡ್ಡ ಇಶ್ಯೂ ಆಯಿತು. ಹಾಗಾಗಿ ನಮ್ಮ ಎಲ್ಲ ದೊಡ್ಡ ಯಶಸ್ಸು ಚಾನಲ್ಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಮಾಧ್ಯಮಗಳಿಗೆ, ಮತ್ತು ಎಲ್ಲಕ್ಕಿಂತ ದೊಡ್ಡ ಇಡೀ ಕರ್ನಾಟಕ ನಮ್ಮನ್ನು ಪ್ರೀತಿ ಮಾಡಕ್ಕೆ, ಇಲ್ಲಿಯ ಪ್ರತಿಯೊಬ್ಬ ನಟರು ಅದಕ್ಕೋಸ್ಕರನೇ ಜೀವಿಸಿ ಬಂದಿದ್ದಾರೇನೋ ಪಾತ್ರಗಳಾಗಿ ಅಂತ ಪ್ರೀತಿ ಮಾಡ್ತಲ್ಲ, ಅದು ದೊಡ್ಡ ಯಶಸ್ಸು ಕೊಟ್ಟಿದೆ. ಅದಕ್ಕಾಗಿ ಇಡೀ ಕರ್ನಾಟಕಕ್ಕೆ 500ನ್ನ ತುಂಬು ಸಂಭ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇವತ್ತು ಮುಂದೆ. ಅದಕ್ಕೆ ಕರ್ನಾಟಕಕ್ಕೆ ಒಂದು ದೊಡ್ಡ ಹೃದಯ ತುಂಬಿದ ಪ್ರೀತಿ ಇಡೀ ಟೀಮ್ನ ಪರವಾಗಿ ನನಗೆ ಆರಂಭ ಮಾಡಿದ್ದೇನೆ. ಎಲ್ಲ ಒಬ್ರಿಗಿಂತ ಒಬ್ರು ಸಖತ್ತ ಮಾತಾಡ್ತಾರೆ, ನೀವು ಕೇಳ್ಬೋದು, ಅವರು ಮಾತಾಡ್ತಾರೆ. ಅಲ್ಲ, ನೀವು ಕೇಳ್ಬೋದು ನಿಮ್ಮ ಅಲ್ಲ ಕೇಳಿ, ನಾನೇ ಕೇಳ್ತೀನಿ. ಇಲ್ಲ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಪ್ರತಿಯೊಂದು ಒಬ್ಬೊಬ್ರು ಸಪೋರ್ಟ್ ಇಂದ ಇದು 500 ಎಪಿಸೋಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಅಂದ್ರೆ ಪ್ರತಿಯೊಬ್ರು ಪ್ರೀತಿ ಮಾಡುವಂತ ಒಂದು ಸೀರಿಯಲ್ ಆಗಿದ್ದೇ ನಮ್ಗೆ ಬಹಳ ಸಂತೋಷದ ವಿಷಯ. ಹಲವಾರು ಸೀರಿಯಲ್ಗಳು ಬರುತ್ತೆ, ಹಲವಾರು ಸೀರಿಯಲ್ಗಳು ಹೋಗುತ್ತೆ, ಆದ್ರೆ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಹೆಸರಿಡ್ದು, ಅಲ್ಲಿ ನಾವು ಏನ್ ಇಟ್ಕೊಂಡಿದೀವಲ್ಲ, ಇಲ್ಲಿ ಪೆಟ್ ನೇಮ್ಸ್ ಇಟ್ಕೊಂಡಿದೀವಿ ಒಬ್ಬೊಬ್ರಿಗೆ ಕತೆ ಪ್ರಕಾರ, ಅದನ್ನೇ ಹಿಡಿದು ಕರೀತಾರೆ ಜನ. ಹಂಗೆ ನಮ್ಮನ್ನ ರಿಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಒಂದು ದೊಡ್ಡ ವಿಷಯ. ಯಾಕಂದ್ರೆ ಪ್ರತಿಯೊಬ್ರು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಹೋಗಿ ಟ್ರಾವೆಲ್ ಮಾಡಿರೋ ಎಲ್ಲಾ ಕಡೆ ಎಲ್ಲರೂ ಈ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್, ಎಲ್ಲರಿಗೂ ಈಗ ಮೊಬೈಲ್ ಅಲ್ವಾ, ಎಲ್ಲರೂ ಆಸೆ ನೋಡ್ತಿರ್ತಾರೆ. ನಾನು ನೋಡಿದ ಒಂದು 80% ಆಫ್ ದಿ ಪೀಪಲ್, 20% 80% ಆಫ್ ದಿ ಪೀಪಲ್ ಬೆಳಗ್ಗೆ ನಾನು ಹತ್ತುವಾಗ್ಲೂ ಸರಿ ಯಾವಾಗ್ಲೂ ಆಸೆ ಓಡ್ತಾ ಇರ್ತಾರೆ. ಅದ್ ನೋಡಿದಾಗ್ಲೇ ನಮ್ಗೊಂದು ಬಹಳ ಖುಷಿ ಆಗುತ್ತೆ. ಅಂಡ್ ಅವ್ರು ಕೊಡೋ ಪ್ರೀತಿ, ಇವತ್ತೇ ನಮ್ಮ ಲೊಕೇಶನ್ಗೆ ಹಲವಾರು ಜನ ಬಂದು ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ಎಲ್ಲಾ ಸಕ್ಸಸ್ಗೆ ನಮ್ಮ ಟೀಮ್, producer, director, channel, and my wonderful co-artist, ಇವರಿಲ್ಲ ಅಂದ್ರೆ ಅದು ಚಾನ್ಸೇ ಇಲ್ಲ. ಭಯಂಕರ ಸಪೋರ್ಟಿವ್. ಯಾಕಂದ್ರೆ ಒಬ್ರು ಟಚ್ ವುಡ್, ಅದೇ ನಾನು ಹಲವಾರು ಸೀರಿಯಲ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಸೆಟ್ಟು. ಇಷ್ಟು ಜೆಲ್ಲಾಗಿರುವಂತ ಸೆಟ್ಟು 1.5 ವರ್ಷ ಆಯ್ತು. ನಮ್ಮಲ್ಲಿ ಯಾವತ್ತೂ ಒಂದು ಸಣ್ಣ ಪುಟ್ಟ ಜಗಳ ಕೂಡ ಆಗಿಲ್ಲ.
ಒಂದು ಸಣ್ಣ ಪುಟ್ಟ ಈಗೋ ಇಶ್ಯೂಸ್ ಕೂಡ ಆಗಿಲ್ಲ. ಅಂಡ್ ಒಂದೇ ರೂಮಲ್ಲಿ ಇಷ್ಟು ಜನ ಕೂತಿರ್ತೀವಿ, ಆದ್ರೆ ಯಾರಿಗೂ ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯಗಳು ಬರಲಿಲ್ಲ. ಥಾಟ್ಸ್ ಡಿಸ್ಕಸ್ ಮಾಡ್ತೀವಿ, ಹಂಗ್ ಮಾಡ್ಬೋದಿತ್ತು ಸೀನು, ಹಿಂಗ್ ಮಾಡ್ಬೋದಿತ್ತು ಅಂತ. ಅದು ಬಿಟ್ಟು ಇಟ್ಸ್ ಬೀನ್ ಅ ವಂಡರ್ಫುಲ್ ಟೀಮ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು, ದಿಸ್ ಇಸ್ ಅನ್ ಆಪರ್ಚುನಿಟಿ ನಿಮ್ಮೆಲ್ರಿಗೂ ಹೇಳಕ್ಕೆ. ಥ್ಯಾಂಕ್ ಯು ಸೊ ಮಚ್. ಏನಾದ ಮಾತಾಡ ಈಗ ಎಲ್ಲಿಂದ ಶುರು ಮಾಡೋದು? ಮೊದಲಿಗೆ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂತಹ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾಕಂದರೆ ಫಸ್ಟ್ ಟೈಮ್ ಈ ಥರದ್ದು ಪ್ರೆಸ್ ಮೀಟು ನಾವು ಆಸೆ ತಂಡದ ಪ್ರಯುಕ್ತ ನಡೀತಾ ಇರೋದು. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಸೋಷಿಯಲ್ ಮೀಡಿಯಾದವರಿಗೆ ವೆಲ್ಕಮ್. ನಮ್ಮ ಸೆಟ್ಗೆ ಹೀಗಿದೆ, ಅವಾಗಲಿಂದ ನೋಡ್ತಾ ಇದ್ದೀರಾ, ಇಷ್ಟೇ ಫನ್ ಮಾಡಿಕೊಂಡು ಆರಾಮಾಗಿ ಜಾಲಿಯಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಆಯಾ ಎಮೋಷನ್ಸ್ ಇರುತ್ತೆ ನಮಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಮನೆಗೆ ಹೋಗ್ತಿದ್ದಾಗೆ. ಆದರೆ ಇಲ್ಲಿ ಬಂದು ನಾವೆಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ, ನಮ್ಗೆ ಇಷ್ಟವಾಗಿರೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ತುಂಬ ಖುಷಿ ಇದೆ. ಯಾವುದೇ ಒಂದು ಕೆಲಸ ಅಥವಾ ಯಾವುದೋ ಒಂದು ಪ್ರತಿಭೆ ಅದು ತುಂಬ ಚೆನ್ನಾಗಿದ್ದರೆ ಅದಕ್ಕೆ ಸಕ್ಸಸ್ ಸಿಗೋದು, ಯಶಸ್ಸು ಸಿಗೋದು ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ನಿಜವಾದ ಒಳ್ಳೆ ಪ್ರತಿಭೆಗೆ, ಒಳ್ಳೆ ಕಲೆಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಅದನ್ನು ಜನ ಗುರುತಿಸ್ತಾರೆ ಅಂತ ಅನ್ನೋದಕ್ಕೆ ನಮ್ಮ ಆಸೆ ತಂಡ, ಆಸೆ ಧಾರಾವಾಹಿ ಒಂದು ಉದಾಹರಣೆ ಅಂತ ಹೇಳ್ತಾರೆ. 500 ಕಂತುಗಳನ್ನು ಪೂರೈಸಿದೆ. ಸರ್ ಹೇಳಿದಾಗೆ ನಿಧಾನವಾಗಿ ಗ್ರ್ಯಾಜುಲಿ ಒಂದು ಗ್ರಾಫ್ ಹಂಗೆ ಏರ್ತಾ ಬಂದಿದೆ. ಫಸ್ಟ್ ವೀಕು, ಸೆಕೆಂಡ್ ವೀಕು, ಫಸ್ಟ್ ಮಂತ್ ಕೂಡ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ ಪಬ್ಲಿಕ್ಕಿಂದ. ಆದರೆ ಇವಾಗಂತೂ ನಾನು ನಿಜ ಹೇಳಬೇಕು ಅಂದರೆ ಪರ್ಸ್ನಲಿ ನಾನು ಇವಾಗ ಆಸೆ ಧಾರಾವಾಹಿಗೆ ಒಬ್ಬ ಪಾತ್ರವಾಗಿ ನನ್ನ ಪಾತ್ರ ನಿರ್ವಹಿಸ್ತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಆಸೆ ಧಾರಾವಾಹಿಗೆ ಜನ ತೋರಿಸ್ತಾ ಇರೋಂಥ ಪ್ರೀತಿ, ಆಸೆ ಧಾರಾವಾಹಿಯ ಅಭಿಮಾನಿಗಳಿಗೋಸ್ಕರ ಈ ಧಾರಾವಾಹಿನ ಇಷ್ಟು ಖುಷಿಯಿಂದ ದಿನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಮಗೆ ಶಕ್ತಿ. ಅವ್ರನ್ನಂತೂ ಯಾವತ್ತೂ ಮರೆಯೋದಿಲ್ಲ. ನಮಗೆ ನಿಜವಾಗ್ಲೂ ಶಕ್ತಿ ಕೊಟ್ಟು ಇನ್ನೂ ದಿನ ಬಂದು ಮೇಕಪ್ ಹಾಕ್ಕೊಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋಂತಹ ಎಲ್ಲ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ ಯು. ಎಸ್, ಪ್ರಿಯಾಂಕ್ ಅವರೇ ನಿಮ್ಗೆ ಏನು ಅನಿಸ್ತಾ ಓಕೆ. ಸ್ವಲ್ಪ ಮುಂದೆ ಹಾಯ್ ಎವ್ರಿವನ್. ನಾನು ಫಸ್ಟು ಸ್ಟಾರ್ ಸುವರ್ಣಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಈ ಕ್ಯಾರೆಕ್ಟರ್ಗೆ ನನ್ನನ್ನು ಕಾಸ್ಟಿಂಗ್ ಮಾಡಿದ್ದಕ್ಕೆ ಐ ಆಮ್ ಸೋ ಹ್ಯಾಪಿ. ಇದನ್ನು ನಾನು ಪ್ಯಾಷನಾಗಿ ತಗೊಂಡಿರೋದ್ರಿಂದ ಎಷ್ಟು ಖುಷಿಯಾಗುತ್ತೆ ಅಂದರೆ, ಕೆಲವೊಂದು ಟೈಮ್ ಅನಿಸುತ್ತೆ ಪ್ಯಾಷನಾಗಿ ತೊಗೊಂಡಾಗ ತುಂಬ ಇಷ್ಟಪಟ್ಟು ಮಾಡ್ತೀವಿ, ತುಂಬ ಖುಷಿಯಾಗುತ್ತೆ. ಈ ಥರ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬ ಖುಷಿಯಾಗುತ್ತೆ. ಕೆಲವೊಂದು ಟೈಮು ದುಡ್ಡುಗೋಸ್ಕರ ಮಾಡೋದು ಇರುತ್ತೆ. ಬಟ್ ಪ್ಯಾಷನ್ ಅಂತ ಬಂದಾಗ ತುಂಬ ಇಷ್ಟಪಟ್ಟು ಆ್ಯಂಡ್ ಜನಗಳ ರೆಸ್ಪಾನ್ಸು ಅದೇ ಥರ ಇರುತ್ತೆ. ಒಂದು ಕೋಟಿ ಕೊಟ್ಟರು ಏನು ಬೇಕಾದರೂ ತೊಗೋಬೋದು. ಬಟ್ ಜನಗಳ ಪ್ರೀತಿ ಸಿಗೋದಿರುತ್ತಲ್ಲ, ಅದನ್ನು ಹೋಗ್ಬಿಟ್ಟು ನನಗೆ ಪ್ರೀತಿ ಕೊಡಿ ಅಂತ ಯಾರ ಹತ್ರನೂ ಕೇಳೋದಕ್ಕಾಗಲ್ಲ. ಅದು ಅವ್ರ ಮನಸ್ಸಿಂದ ಬರಬೇಕು. ಸೊ ಆ ಥರ ನನಗೆ ಸಿಗ್ತಿದೆ. ನನಗಂತಲ್ಲ, ಇಡೀ ಟೀಮ್ಗೆ ಜನಗಳ ಆಶೀರ್ವಾದ, ಪ್ರೀತಿ ಎಲ್ಲ ಸಿಗ್ತಿದೆ. ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ಸೀರಿಯಸ್ಲಿ ನನಗೆ ಇಲ್ಲಿ ಸೆಟ್ಟಿಗೆ ಬರಬೇಕಂತ ಹೇಳಿದ್ರೆ ಸಖತ್ ಖುಷಿ ಆಗುತ್ತೆ. ಮನೇಲಿ ಒಂದು ಫ್ಯಾಮಿಲಿ ಆದರೆ ಇಲ್ಲೊಂದು ಫ್ಯಾಮಿಲಿ ಥರ ಬಿಲ್ಡ್ ಆಗಿದ್ದೀವಿ ನಾವೆಲ್ಲರೂ. 500 ಎಪಿಸೋಡ್ ಆಗಿದೆ ಅಂತ ಹೇಳಿದ್ರೆ ನಂಬಕ್ಕಾಗ್ತಿಲ್ಲ. ಒಂಥರ ಗೂಸ್ ಬಂದಂಗೆ ಆಗುತ್ತೆ, ಒಂಥರ ಹ್ಯಾಪಿ. ಏನಕ್ಕಂದ್ರೆ ಈಗ ಮೊನ್ನೆ ಏನೋ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಅನ್ನೋ ಥರ ಫೀಲಿಂಗ್ ಅನಿಸ್ತಿದೆ ನನಗೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲರೂ ಸೀನಿಯರ್ಸ್, ರವಿ ಸರ್, ರಮೇಶ್ ಸರ್ ಇರ್ಬೋದು, ನೆನ್ಬಿಟ್ಟು ವಯಸ್ಸಾಗಿ ಅಂತ ಮಾಡಿ ಅಂದ್ರೆ ಆಕ್ಟಿಂಗ್ ಫೀಲ್ಡ್ ವಯಸ್ಸಾಗಿದೆ ಅಂತ ಹೇಳಿಲ್ಲ ಸರ್, ನೀವು ಯೂತು, ಅದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅಂತ ಹೇಳಿ. ನೀವು ಚಿಕ್ಕ ವಯಸ್ಸಿಂದ ನಟನೆ ಶುರು ಮಾಡಿರೋದ್ರಿಂದ ಸ್ವಲ್ಪ ಹಂಗ ಅನ್ಸುತ್ತೆ. ಜಸ್ಟ್ ಈಸ್ ಇನ್ ಹಿಸ್ 20s. ಬಾಲ ನಟನಾಗಿದ್ದೆ ಸೊ ನಾವು ಏನಾದ್ರು ಅಂದ್ರೆ
ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಇಲ್ಲಿ ಡೈಲಾಗ್ ಹೇಳ್ಕೊಟ್ಟಿದ್ದು ಮಾಡೋದ್ ಬಿಟ್ಟು ಆಫ್ ಸ್ಕ್ರೀನು ಏನು ಟೈಮ್ ವೇಸ್ಟ್ ಮಾಡ್ತಾ ತರಲೆ ಮಾತಾಡೋದು ಅಷ್ಟೇ ಅಲ್ಲ, ಸರು ತುಂಬಾ ಅಂದ್ರೆ ತುಂಬಾ ಹೇಳ್ಕೊಡ್ತಾ ಇರ್ತಾರೆ ನಮ್ಗೆ ಬೇರೆ ತರ ನಾಲೆಡ್ಜ್ ಸೀನ್ ಬಗ್ಗೆ. ಆ ಸೀನ್ ಈ ತರ ಮಾಡ್ಬೇಕಾಗಿತ್ತು, ಈ ತರ ರೊಮ್ಯಾಂಟಿಕ್ ಸೀನ್ಗಳನ್ನ ಅವ್ರಿಬ್ರೇ ಅದು ಅವರೇ ಡಿಸೈನ್ ಮಾಡ್ಕೊತಾರೆ. ನಮ್ ಡೈರೆಕ್ಟರ್ ಅದು ನೋಡಿ ನಾವು ಈಗ ಕಲಿತಾ ಇದ್ದೀವಿ. ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಾಗ ನಾವು ಮಾಡ್ತೀವಿ ಅಷ್ಟೇ, ಆದ್ರೆ ನಮ್ಮಿಬ್ರದ್ದು ಏನು ಇಲ್ಲ. ಅಂಡ್ ಥ್ಯಾಂಕ್ಸ್ ಟು ನಿನಾಥ್, ಬಿಕಾಸ್ ಸ್ಕ್ರೀನಲ್ಲಿ ಎಲ್ಲರೂ ಹೇಳ್ತಾರೆ ನಿಮ್ಮಿಬ್ರು ಪೇರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಬೇರೆ ಬೇರೆ ಎಲ್ಲ ಎಕ್ಸಾಂಪಲ್ ಕೊಟ್ಟು ಈ ತರ ಮಾಡ್ಬೇಕಂತೆಲ್ಲ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ನಿನಾದೇ ಕಾರಣ. ಒಂದು ಹೆಣ್ಮಗುಗೆ ಅಷ್ಟು ಓಪನ್ ಆಗಿ ಬೋಲ್ಡ್ ಆಗಿ ಒಂದು ಆಕ್ಟ್ ಮಾಡೋದಕ್ಕೆ, ಅದು ರೊಮ್ಯಾಂಟಿಕ್ ಸೀನ್ ಅಂತ ಬಂದಾಗ ಆಕ್ಟ್ ಮಾಡೋದಕ್ಕೆ ತುಂಬಾ ಒಂದು ಮುಜುಗರ ಇರುತ್ತೆ, ಅನ್ಕಂಫರ್ಟಬಲ್ ಝೋನ್ ಅನ್ನೋದು ಆಗುತ್ತೆ ನಮ್ಗೆ. ಅದನ್ನ ಇವನು ಕ್ಲಿಯರ್ ಮಾಡಿ ನನಗೆ ತುಂಬಾ ಅಂದ್ರೆ ತುಂಬಾ ಒಂದು ಫ್ರೆಂಡ್ಲಿ ಆಗಿ ನನಗೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿ ಸ್ಕ್ರೀನ್ ಅಲ್ಲಿ ಅಷ್ಟು ಮುದ್ದಾಗಿ ಕಾರಣಕ್ಕೆ ಕಾರಣ ಆಗಿದೆ. ಅದಕ್ಕೆ ಕ್ಯಾಮರಾಮನ್ ಕಾರಣ. Thank you, Nina. Thank you everyone. Thanks to director sir, producer sir and channel. ಎಲ್ರಿಗೂ thank you so much. ಹೊರಡಿದ್ಯಾ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಹೇಳಬೇಕು. ನಾನು ಸ್ವಲ್ಪ ಸ್ಕೆಪ್ಟಿಕಲ್ ಇದೆ, ಈ ಕ್ಯಾರೆಕ್ಟ್ರು ಮಾಡೋಕ್ಕಾಗತ್ತಾ, ನನ್ನ ಕೈಲಿ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಮ್ಯಾಮ್ ನಂಬಿಕೆ ಇಟ್ಕೊಂಡು ನನಗೆ ಈ ಕ್ಯಾರೆಕ್ಟರ್ ಕೊಟ್ಟರು. ಆ್ಯಂಡ್ ಇನ್ ದ ಮಿಡಲ್ ಬಂದಿದ್ದು ನಾನು, ಇವರೆಲ್ಲ ಫ್ರಮ್ ದ ಬಿಗಿನಿಂಗ್ ಇದ್ರು, ನಾನು ಮಿಡಲಲ್ಲಿ ಬಂದಿದ್ದು ಕ್ಯಾರೆಕ್ಟರು. ಬಟ್ ಸೋ ಮಚ್ ಆಫ್ ಲವ್, ಅಷ್ಟು ಪ್ರೀತಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಆ್ಯಂಡ್ ನಮ್ಮ ಅಮ್ಮನ ಮುಖದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕಾಣುತ್ತೆ. ವೆನ್ನೆವರ್ ನಾನು ಆಚೆ ಹೋದ್ರೆ ಸಾಕು ಶ್ರುತಿ ಅಂತ ಕರೆಯೋದಲ್ಲಿ, ಮೈಕಮ್ಮ, ಸೋನ್ ಪಾಪಡಿ, ಅದೇನು ಪೆಟ್ ನೇಮ್ ಇದೆಯೋ ಅದನ್ನೇ ಕರೆಯೋದು. ರೋಡ್ ಮಧ್ಯೆ ಅಂತೂ ಅಲ್ಲೇ ಕೂಗ್ತಾ ಇರ್ತಾರೆ. ಬಟ್ ದಟ್ ಮಚ್ ಆಫ್ ಲವ್ ನಮ್ಮ ಸೀರಿಯಲ್ಗೋಸ್ಕರ, ನಮ್ಮ ಪ್ರತಿಯೊಂದು ಕ್ಯಾರೆಕ್ಟರ್ಗೋಸ್ಕರ. ನಾನೊಬ್ಳನ್ನೇ ಕೇಳಲ್ಲ, ನಾನೊಬ್ಳೆ ಕಾಣಿಸಿದ್ರು ನಾನೊಬ್ಳನ್ನೇ ಕೇಳಲ್ಲ, ಪ್ರತಿಯೊಬ್ರು ಬಗ್ಗೆನೂ ಕೇಳ್ತಾರೆ. ಅವ್ರು ಅಮ್ಮ ಅಕ್ಕನ ಮಗು ಹೆಂಗಿದೆ, ಅವ್ರದ್ದು ಎವ್ರಿಥಿಂಗ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಸ್ಟೋರಿ ಏನಾಗುತ್ತೆ ಅಂತೆಲ್ಲ ಫ್ಯೂಚರ್ದ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆ ನೀವು ಸೀರಿಯಲ್ ನೋಡಿ ಅಂತ ಪ್ರಪೋಸಲ್ ಮಾಡ್ತೀನಿ. ಬಟ್ 500 ಎಪಿಸೋಡ್ಸ್ ಅಂದರೆ ಜೋಕ್ ಅಲ್ಲ, ಹ್ಯೂಜ್ ಮೈಲ್ ಸ್ಟೋನ್. ನಮಗೆ ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ. ಇನ್ನೂ ಜಾಸ್ತಿನೇ ಆಗಲಿ, ಮೊನ್ನೆ ತಾನೇ ಅಂದ್ವಿ 5,000 ಗ್ರೀಡಿ ಹೌದು, ಬಟ್ ಆದಷ್ಟು ಖುಷಿನೇ. ಆ್ಯಂಡ್ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ, ಹಿಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ಎವ್ರಿ ಒನ್, ನಮ್ಮ ಚಾನೆಲ್ ಸುವರ್ಣ ಚಾನೆಲ್ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಈ ಲಾಸ್ಟ್ ಅಲ್ಲಿ ಮಾತಾಡೋದಕ್ಕೆ ತುಂಬಾ ಡಿಸ್ಅಡ್ವಾಂಟೇಜ್ ಇರುತ್ತೆ. ಎಲ್ಲ ಹೇಳ್ಬಿಟ್ಟು ಸರ್ ಹೇಳ್ದಂಗೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಮಾತಾಡ್ಬಿಟ್ಟಿದ್ದಾರೆ. ನನಗೆ ಮಾತಾಡಕ್ಕೆ ಏನಿಲ್ಲ. ಥ್ಯಾಂಕ್ ಯು ಸುವರ್ಣ ಚಾನೆಲ್ಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಎಲ್ಲರಿಗೂ. ನಾನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ನಾನು ಡೈಲಿ ವೈಟ್ ಫೀಲ್ಡ್ನಲ್ಲೇ ಟ್ರಾವೆಲ್ ಮಾಡೋದು. ಒಂದಿನ ಕಾರಲ್ಲಿ ನೋಡ್ಬಿಟ್ಟು ಹೋಗ್ತಾ ಇದ್ದೀನಿ, ಹಿಂದೆ ಹಾರ್ನ್ ಹೊಡಿತಾ ಇದ್ದಾನೆ ಯಾರೋ. ಯೂಶಲಾಗಿ ಕೋಪ ಬರುತ್ತಲ್ವಾ, ಯಾಕೆ ಇವ್ನು ಹಾರ್ನ್ ಹೊಡಿತಾ ಇದೆ ಅಂದ್ರೆ ಮುಂದೆ ಬಂದು ಪಾರ್ಕ್ ಮಾಡಿ ಮಾತಾಡ್ಸ್ತಾ ಇದ್ದಾನೆ. ಆಸೆ ಸೀರಿಯಲ್ ನೋಡ್ತೀವಿ, ಸೂರ್ಯಣ್ಣನ್ ಕೇಳಿದೆ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ. ನಾನು ಇದಕ್ಕೆ ಮುಂಚೆ ಏನೂ ಇಲ್ಲದೆ ಇರೋಂಗೆ ಒಂದು ಹೆಸರು ತಂದ್ಕೊಟ್ಟಿದೆ ಆಸೆ. ಥ್ಯಾಂಕ್ ಯು ಸೋ ಮಚ್ ಆಸೆ. ಇಲ್ಲ ನೀವು ಮಾಡಿ. ಅಮ್ಮು ಅಕ್ಕ ಲಾಸ್ಟ್ ಕನ್ಕ್ಲೂಡ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಮನೋಜ್. ನೋಡಿ, ಮನೋಜ್ ಅಂದ್ರೆ ಗೊತ್ತಿಲ್ಲ ಏನೋ, ಮನೋಜ್ ಎಲ್ಲ ಏನೋ ನಗು ಇದೆ. 500 ಎಪಿಸೋಡ್ ಅಂತಂದ್ರೆ ಒಂಥರ ಖುಷಿ. ಖುಷಿ ಜೊತೆಗೆ ಒಂಥರ ಈಗ ಹೊಸ ಜವಾಬ್ದಾರಿ. ಸೀರಿಯಲ್ಗೆ, ಚಾನಲ್ಗೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗ್ತಿದೆಯಲ್ಲ ಅಂತ ಒಂದು ಆತಂಕ ಕೂಡ ಇದೆ. ಖಂಡಿತ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದರ ರೀಚ್ ಆಗೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಮನೋಜ್ ಅನ್ನೋ ಒಂದು ಪಾತ್ರನ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಿಗೆ ಇಲ್ಲಿಂದಲೇ ನಮಸ್ಕಾರ.
ಯಾಕಪ್ಪ ಅಂತಂದ್ರೆ ನಾನು ನಮ್ಮ ಅಮ್ಮ ನಮ್ಮ ಅಪ್ಪನೂ ಇಷ್ಟೊಂದು ಬೈದಿರ್ಲಿಲ್ಲ ನನಗೆ. ಆ ಥರ ತುಂಬಾ ಚೆನ್ನಾಗಿ ಬೈತಿದ್ದೀರಾ, ಖುಷಿ ಆಗುತ್ತೆ. ಒಳ್ಳೆ ಪದಗಳನ್ನ ಯೂಸ್ ಮಾಡಿ ಬೈತಾ ಇದ್ದೀರಾ, ಹ್ಯಾಪಿ. ಬೈತಾ ಇದ್ದೀರಾ ಅಂದ್ರೆ ರೀಚ್ ಆಗಿದ್ದೀನಿ ಅಂತ ಅವ್ರಿಗೆ. ನಿನ್ನೆ ಆಕಸ್ಮಿಕವಾಗಿ ಒಂದು 3 days ಬ್ಯಾಕು ಒಬ್ಬ ಫ್ಯಾನ್ ಸಿಕ್ಕಿದ್ರು, ಆಸೆ ಫ್ಯಾನ್. ನನ್ನ ಫ್ಯಾನ್ ಅಂತ ಹೇಳಿದ್ರು ಗೊತ್ತಿಲ್ಲ, ಸೂರ್ಯ ಫ್ಯಾನ್. ನಿಮ್ಮ ಫ್ಯಾನ್ ಸರ್ ನಾನು, ಥ್ಯಾಂಕ್ಸ್ ಅಂದೆ ಫಸ್ಟ್ ಟೈಮ್. ಅವನು ಮದುವೆ ಇತ್ತು, ನೆಕ್ಸ್ಟ್ 2 days ಆದ್ಮೇಲೆ ಅವ್ನು ಮದುವೆ ಇತ್ತು. ಬರಲೇಬೇಕು, ಹಾಗೆ ಇನ್ವೈಟ್ ಮಾಡಿದ್ರು. ಸುಮ್ಮನೆ ಪಾರ್ಟಿಲಿ ಸಿಕ್ಕಿದ್ದು. ಏನೋ ಜೋಶಲ್ಲಿ ಹೇಳ್ಬಿಟ್ಟಿದ್ರೆ ಬಟ್ ತಲೆ ಕೆಡ್ಸ್ಕೊಳ್ಳೋದು. ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ನಂಬರ್ ಕೊಟ್ಟೆ, ಫೋನ್ ಮಾಡಿದ್ದ, ಇನ್ನೂ ನನ್ನ ಹತ್ರ ಇದೆ, ವಾಟ್ಸಪ್ ಚಾಟ್ ಮಾಡಿದೆ. ಫೋನ್ ಮಾಡಿಬಿಡಲ್ಲ, ಏನು ಮಾಡೋದು ಅಂದ್ಬಿಟ್ಟು ನಂಬರ್ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟ. ನಾನು ಜೋಶಲ್ಲಿದ್ದೆ. ನೆಕ್ಸ್ಟ್ ಮದುವೆ ಹೋಗ್ಲೇಬೇಕಾಯ್ತು. ನನ್ನ ಫ್ರೆಂಡೆಲ್ಲ ಇದ್ರು, ಹೋಗ್ಬಾರು ಸ್ವಲ್ಪ ಹೇಳಿದಾನೆ ಅಂತ. ಸೊ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಫೋನ್ ಮಾಡಿದೆ, ಅವರು ಜೋಶಲ್ಲಿ ಹೇಳ್ಬಿಟ್ಟಿದ್ರು, ಹೋಗಲ್ಲ ಯಾರು ಹೋಗ್ತಾರೆ ಬಿಡು ಅಂತ. ನಾನು ಒಬ್ಬರೇ ಸಿಕ್ಕಾಕೊಂಡ್ಬಿಟ್ಟಿದ್ದು, ಹೇಳ್ಬಿಟ್ಟಿದ್ದೀನಿ ಬರ್ತೀನಿ ಅಂತ. ಸೊ ಅವನ್ನೆಲ್ಲ ಏನೋ ಅದನ್ನ ಮಾಡಿ ಕರ್ಕೊಂಡು ಹೋದೆ, ಮದುವೆಗೆ ಹೋದೆ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಊಟಕ್ಕೆ ಕ್ಯೂ ನಿಂತಿದ್ರು. ಆದ್ರೂ ಊಟ ಹೊಟ್ಟೆ ಹಸ್ಬಿಟ್ಟಿದ್ದಾರೆ ನನಗೆ, ಊಟ ಮಾಡ್ಕೊಂಡು ಹೋಗ್ಲೇಬೇಕು. ಊಟ ಮಾಡ್ಕೊಂಡು ಬಂದ್ರೆ ನೆಕ್ಸ್ಟ್ ಡೇ ಫೋನ್ ಮಾಡೋಣ, ನಾನು ಮದುವೆಗೆ ಬಂದಿರಲ್ಲ ನೆನೆ, ನಾಳೆ ನನ್ನ ಬರ್ತ್ಡೇಗೆ ಬಂದ್ಬಿಡೋಣ. ಹೌದು, ನನ್ನ ಬರ್ತ್ಡೇ ಆ್ಯಕ್ಚುಲಿ ನನ್ನ ಬರ್ತ್ಡೇ ಇದೆಯಪ್ಪ ಇವತ್ತು, ನಿಮ್ಮ ಹಿಂಗೆ ಬರಲಿ ಅಂತ. ಅಂದರೆ ಯಾಕೆ ಹೇಳಿದೆ ಅಂದರೆ ಯಾವ ಥರ ಜನರನ್ನ ಕರೆಕ್ಟ್ ಆಗಿದೆ ಆಸೆ ಅಂತ ಅಷ್ಟೇ. ಹೌದು, ಎಲ್ಲೇ ಹೋದ್ರು ಈಗ ತಾನೇ ಸೀರಿಯಲ್ ನೋಡ್ತಾ ಇದ್ದೆ, ಅಯ್ಯೋ ಈಗ ತಾನೇ ಜಸ್ಟ್ ನೋಡ್ತಾ ಇದ್ದೆ, ಇಲ್ಲೇ ಬಂದ್ಬಿಟ್ರಲ್ಲ ಅಂತ ಶಾಕ್ ಆಗ್ತಾರೆ. ಅಯ್ಯೋ ಅದೆಲ್ಲ ತುಂಬ ಖುಷಿ ಆಗುತ್ತೆ. ಮತ್ತೆ ನಾವು ನಮ್ಮ ಜನಪ್ರಿಯತೆ ನೋಡ್ಕೊಂಡು ಬಂದಿದ್ದೀವಲ್ಲ, ಇದೊಂಥರ ಡಿಫ್ರೆಂಟ್ ಲೆವೆಲ್. ಈ ಗ್ರಾಫು ಹೀಗೆ ಹೋಗ್ತಾ ಒಂದೇ ಸಲ ರೈಸ್ ಆಗೋಯ್ತು. ಮಾರ್ಕೆಟ್ ಥರ, ನಮ್ಮ ಏನು ಮಾರ್ಕೆಟ್ ಶೇರ್ ಮಾರ್ಕೆಟ್ ಗೊತ್ತಿಲ್ಲ ನನಗೆ, ಶೇರ್ ಮಾರ್ಕೆಟ್ ಎಲ್ಲ ನಾವೆಲ್ಲ ಯಾವತ್ತೂ ನೋಡಿಲ್ಲ. ಹಾಗೆ ಒಂದೇ ಸಲ ರೈಸ್ ಆಗೋದಾಗ ಹೆಂಗಾಗುತ್ತೆ, ಖುಷಿ ಆಗುತ್ತೆ, ಖಂಡಿತ ಖುಷಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗಿದೆ. ವ್ಯಂಗ್ಯನ ಇಷ್ಟಪಡೋ ಎಲ್ರಿಗೂ ನಮ್ಮ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ನಮ್ಮ ಇಡೀ ಆಸೆ ಟೀಮ್, ಎಲ್ಲ ಟೆಕ್ನಿಷಿಯನ್ಸ್ಗೆ, ನನ್ನ ಸಹ ಕಲಾವಿದರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಒನ್ಸ್ ಅಗೇನ್ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಯು ಸೊ ಮಚ್. ಲವ್ ಯು. ನನಗೆ ಯಾಕೆ ಹಾರ್ಟ್ ಬೀಟ್ ರೇಸ್ ಆಗ್ತಾ ಇದೆ, ಕೊನೆಯವಳು ಮಾತಾಡೋದಕ್ಕೆ. ಸೊ ಎಸ್, 500 ಸಂಚಿಕೆಗಳನ್ನ ಪೂರ್ಣಗೊಳಿಸಿದ್ದೀವಿ. ಇದು ನಮ್ಮ ಎಫರ್ಟ್ ಮಾತ್ರ ಅಲ್ಲ, ಇಲ್ಲಿ ಸಾಕಷ್ಟು ಜನ, ನಾವು ತೆರೆ ಮೇಲೆ ಕಾಣಿಸ್ಕೋತೀವಿ, ಎಫರ್ಟ್ ಹಾಕಿರೋದು ನಾವು ತೆರೆ ಮೇಲೆ ಕಾಣುತ್ತೆ. ಆದರೆ ನಮ್ಮ ಹಿಂದೆ ಸಾಕಷ್ಟು ಜನ ಇರ್ತಾರೆ, ಟೆಕ್ನಿಷಿಯನ್ಸ್ ಅಥವಾ ಎಲ್ಲ ಥರದ್ದು. ಅಂದರೆ ಇವಾಗ ಮೇಕಪ್ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಲೈಟ್ ಆಫೀಸರ್ಸು ಎಲ್ಲರೂ ಬರ್ತಾರೆ. ಆ್ಯಂಡ್ ಇದರಲ್ಲಿ ಚಾನಲ್, ಸುವರ್ಣ ಚಾನಲ್ ಏನಿದೆ ಅಲ್ಲ, ಇವರು ಒಂದು ಟೀಮನ್ನೇ ನೇಮಕ ಮಾಡಿರುತ್ತೆ ಈ ಸೀರಿಯಲ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಅಥವಾ ಇದು ಏನೇನು ಕರೆಕ್ಷನ್ಸ್ ಬೇಕು, ಏನು ಅಂತ ಎಲ್ಲ ಮಾಡೋದಕ್ಕೆ ಆ ಟೀಮನ್ನ ರೆಡಿ ಮಾಡಿರುತ್ತೆ. ಸೊ ಐ ಥಿಂಕ್ ಒಂದು ದೊಡ್ಡ, ಇದು ಸ್ಟಾರ್ ಕಾಸ್ಟ್ ಅಂತಾನೆ ಹೇಳ್ಬೋದು. ದೇ ಆರ್ ದ ಸ್ಟಾರ್ಸ್. ಸೊ ಸ್ಟಾರ್ ಕಾಸ್ಟ್ ಅಂತಾನೆ ಹೇಳ್ಬೋದು. ಅವರನ್ನ ರೆಡಿ ಮಾಡಿಟ್ಟಿರುತ್ತೆ ನಮಗೋಸ್ಕರ. ಸೊ ನಾವು ಏನಿದ್ರು ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನ ಮಾಡೋದಕ್ಕೆ ಅಂತ ನಾವು ಬರ್ತೀವಿ. ಸೊ ಅದನ್ನ ಮಾಡಿ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದೀವಿ. ಸೊ ನನಗೆ ಎಸ್ಪೆಷಲಿ ಏನು ಅಂತಂದ್ರೆ, ನನಗೆ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದ್ರೆ ಎಲ್ಲಿ ಅಲ್ಲ ಹೋದಾಗ ಶಾಪ ಹಾಕ್ತಾರೆ. ಆಮೇಲೆ ಮನೆ ಅಂದ್ರೆ ನಾನು ಅವ್ರ ಮನೇಲಿ ಒಬ್ಳು, ಅವಳು ಮನೆಯವ್ರಿಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದು ಅವ್ರಿಗೆ ಅನ್ನಿಸ್ಬಿಟ್ಟಿದೆ. ಸೊ ನಾನು ಸಿಕ್ತಾಗೆಲ್ಲ ಯಾಕೆ ಹಂಗೆ ಮಾಡ್ತೀಯ ಮೀನಂಗೆ, ನೀವು ಯಾಕೆ ಹಂಗೆ ಮಾಡ್ತೀರಾ ಮೀನಂಗೆ, ಎಲ್ಲರಿಗೂ ಇವತ್ತು ಆಕ್ಚುಲಿ ಪೌರ ಕಾರ್ಮಿಕರು ಬಂದಿದ್ರು ನಮ್ಮನ್ನು ಮಾತಾಡ್ಸೋದಕ್ಕೆ ಅಂತ ಮನೆ ಹತ್ರ. ಅವರು, ನಾನು ಮತ್ತೆ ಪೂಜಾ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಯಾರಿದ್ದಾರೆ, ಒಳಗಡೆ ಬರ್ಬೇಕಾದ್ರೆ ಎಷ್ಟು ಒಳ್ಳೆ ಫ್ರೆಂಡ್ ಇದ್ದಾಳೆ ನಿಮ್ಗೆ, ನೀನೇನಮ್ಮ ನೀನು ಅವಳನ್ನು ಇದು ಮಾಡ್ಕೋತಿದ್ಯಲ್ಲ, ಅಂದ್ರೆ ಡಿಸ್ಅಡ್ವಾಂಟೇಜ್ ತಗೋತಾ ಇದ್ದೀನಿ ಅಂತ, ಅಂದ್ರೆ ಅಡ್ವಾಂಟೇಜ್ ತಗೋತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಪಾಪ ಅವಳನ್ನು ಬಿಡ್ತಾ ಇಲ್ಲ, ನೀನು ಅವಳನ್ನು ನಿನ್ ಕಷ್ಟ ಕೇಳ್ಕೊಂಡ್ಬಿಟ್ಟಿದ್ಯಾ ಅಂತ ನನಗೆ ಬೈತಾ ಇದ್ರು. ಅದೇ ಅನ್ಕೋತಾ ಇದ್ದೆ, ಎಲ್ಲಾ ಪಾತ್ರ ಇವಾಗ ಬರೀ ನಾವಷ್ಟೇ ಅಲ್ಲ, ಈ ಸೀರಿಯಲ್ ಅಲ್ಲಿ ಬರುವಂತಹ ಎಲ್ಲಾ ಪಾತ್ರ, ಇವಾಗ ಶ್ರುತಿ ಅಪ್ಪ ಅಮ್ಮ ಇರ್ಬೋದು, ನನ್ನ ತಾಯಿ, ನನ್ನ ಮಗ, ಎಲ್ಲಾ ಪಾತ್ರನೂ ರೆಕಗ್ನೈಸ್ ಆಗಿದೆ. ಸೊ ಅದು ಹೇಗೆ ಸಾಧ್ಯ ಅಂತಂದ್ರೆ ಈ ಕಥೆಗಿರುವಂತ ಶಕ್ತಿ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಎತ್ತ ಹಿಡಿದಿದೆ. ಸೊ ಸ್ವಲ್ಪ ಯಾವಾರಿದ್ರೆ 4ನೇ ರೋಹಿಣಿ ಬರ್ತಿದ್ಲೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಈಗ ಏನ್ ಅನಿಸ್ತಿದೆ, ಈ ಕ್ಷಣಕ್ಕೆ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ,
ಎಲ್ಲದಕ್ಕಿಂತ ಮೀರಿದೆ. ಅಂದರೆ ಪ್ರಾಜೆಕ್ಟ್ ಅನ್ನೋದು ಇದೆಲ್ಲದಕ್ಕಿಂತ ಮೀರಿದ್ದು. ನಮಗೆ ಸಾಕಷ್ಟು ಹಡಾವಿಡಿಗಳಾಗ್ತಾ ಇರುತ್ತೆ ಸೆಟ್ಸಲ್ಲಿ, ಅಥವಾ ಸಾಕಷ್ಟು ಮೆಂಟಲಿ ಒಂದಷ್ಟು ಗೊಂದಲಗಳಾಗ್ತಾ ಇರುತ್ತೆ. ಈ ಕ್ಯಾರೆಕ್ಟರ್ನ ನಾವು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಅಂದರೆ ನನಗೆ ಎಷ್ಟೋ ಸಲ ಪರ್ಸ್ನಲಿ ಎಫೆಕ್ಟ್ ಆಗಿದೆ. ಅಯ್ಯೋ ಇಷ್ಟು ಕ್ರೂರವಾಗ ಅಥವಾ ಇಷ್ಟು ಆಮೇಲೆ ರೋಹಿಣಿ ತೀರಾ ಸಾಲ ತಗೊಳ್ಬೇಕಾದ್ರೆ ನನಗೆ ಎಷ್ಟೋ ಸಲ ಆಂಗ್ಸೈಟಿ ಆಗಿದೆ, ಅಂದರೆ ಆತಂಕ ಆಗಿದೆ. ಏನಪ್ಪ ಇವಳು ಜೀವನದಲ್ಲಿ ನಾನು ಎಷ್ಟೋ ಸಲ ಹೇಳಿದ್ದೀನಿ ಕೂಡ, ಸರ್ ನಂಗೆ ನಿಜವಾಗ್ಲೂ ಆಂಗ್ಸೈಟಿ ಆಗ್ತಾ ಇದೆ, ನಂಗೆ ನಿಜವಾಗ್ಲೂ ಆತಂಕ ಆಗ್ತಾ ಇದೆ, ಇಷ್ಟೊಂದು ಸಾಲ ಮಾಡ್ತಾ ಇದ್ದಾಳೆ ಇವಳು ಹೆಂಗೆ ತೀರಿಸ್ತಾಳೆ ಅನ್ನೋ ಆತಂಕ, ಅದು ನಿಜವಾದ ಫೀಲಿಂಗ್ ಅದು. ಸೊ ಹಾಗಾಗಿ ನನಗನ್ಸೋದು ಎಲ್ಲದಕ್ಕಿಂತ ಮಿಗಿಲಾದ್ದು ಪ್ರಾಜೆಕ್ಟು. ಸೊ ಅದರಲ್ಲಿ ನಾವೆಲ್ಲರೂ ಬರ್ತೀವಿ. ಸೊ ನನಗೆ ಈ ಕ್ಷಣಕ್ಕೆ ಅನಿಸ್ತಾ ಇರೋದು, ನಾನು ಎಲ್ಲರೂ ಹೇಳಾಗಿದೆ, ಹಾಗೆ ನಾನು ಸಹ ನನ್ನ ಮನಸ್ಫೂರ್ತಿಯಾಗಿ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುವರ್ಣ ಚಾನೆಲ್ ಇರ್ಬೋದು, ಶಿಲ್ಪಾ ಮ್ಯಾಮು. ನಾನು ಈ ಪಾತ್ರ ಒಪ್ಕೋಬೇಕಾದ್ರೆ ನಾನು ಅವಳು ಶ್ರುತಿ ಹೇಳಿದಾಗೆ ನನಗೂ ತುಂಬ ಸ್ಕೆಪ್ಟಿಕಲ್ ಆಗಿದೆ. ನಾನು ಒಪ್ಕೊಳ್ಳ ಬೇಡವಾ ಬಿಕಾಸ್ ಈ ಪಾತ್ರದ ಬಗ್ಗೆ ನನಗೆ ಹೇಳಿದ್ರು. ಒಂದು ಹೆಣ್ಣು ಮಗು, ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗಿರುವಂತ ಒಂದು ಪಾತ್ರ, ರೋಹಿಣಿ ಅನ್ನೋ ಪಾತ್ರ. ಅದನ್ನ ನಾನು ಡಿಫೆಂಡ್ ಮಾಡ್ಕೋತೀನಿ. ಎಷ್ಟೋ ಜನ ನನಗೆ ಹೇಳ್ತಾರೆ ತಪ್ಪಲ್ವಾ ನೀವು ಮಾಡ್ತಿರೋದು ಅಂತ. ನನಗೆ ತಪ್ಪು ಅಂತ ಅನ್ಸಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಈ ಕಾಲದಲ್ಲಿ ಈ ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ನಾನು ಯಾವಾಗಲೂ ಅಷ್ಟೇ ನನ್ನ ಪಾತ್ರನ ನಾನು ಡಿಫೆಂಡ್ ಮಾಡ್ಕೋತೀನಿ, ತಪ್ಪು ಅಂತ ಅನ್ಸಲ್ಲ. ಯಾಕೆ ಅಂತಂದ್ರೆ ಎಷ್ಟೋ ಜನ ಪಾಪ ಅವ್ರ ತಂದೆ ತಾಯಿ ಫೋರ್ಸ್ ಮಾಡಿ ಮದುವೆ ಮಾಡ್ಬಿಟ್ಟಿರ್ತಾರೆ, ಅದೇನೋ ಮ್ಯಾರೇಜ್ ವರ್ಕ್ ಆಗಿರೋದಿಲ್ಲ, ಅವರು ಜೀವನ ಕಟ್ಕೊಡೋದಕ್ಕೆ ಏನೋ ಒಂದಷ್ಟು ಕಷ್ಟಪಟ್ಟಿರ್ತಾರೆ. ಈ ಸಹಜವಾದ ಕಥೆನೇ ಜನಕ್ಕೆ ರೀಚ್ ಆಗಿದೆ. ಸೊ ಶಿಲ್ಪಾ ಮ್ಯಾಮ್ಗೆ ಹಾಗೆ ಅಂದ್ರೆ ಶಿಲ್ಪಾ ಮ್ಯಾಮ್ ಅಂದ್ರೆ ನಮ್ಮ ಹೆಡ್, ಅವರು ಬಿಸ್ನೆಸ್ ಹೆಡ್. ಸೊ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಇರ್ಬೋದು, ಸಂಜಯ್ ಮಹೇಶ್ ಸರಿ, ನಮ್ಮೆಲ್ಲಾ ಪಾತ್ರನೂ ಅವರೇ ಮಾಡ್ತಿರ್ತಾರೆ. ಆಕ್ಚುಲಿ ಅವ್ರ ಬಗ್ಗೆ ನಾವು ಮಾತಾಡಿದ್ವಿ. ಅವರು ಎಲ್ಲಾ ಪಾತ್ರನ ನಿಭಾಯಿಸ್ತಾ ಇರ್ತಾರೆ. ನಮ್ಗೆ ಹೇಳುವಾಗ ಪ್ರತಿಯೊಂದು ಪಾತ್ರನ ಅವ್ರು ಜೀವಿಸಿ ನಮ್ಗೆ ಡೈಲಾಗ್ಸ್ ಹೇಳ್ತಾರೆ. ಸೊ ಹೀಗಿರುತ್ತೆ ನಮ್ಮ ಸೆಟ್ಟು. ಸೊ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್, ಹಾಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್, ಹಾಗೆ ನನ್ನ ಕೋಸ್ಟಾರ್ಸ್. ನನ್ನ ಜೀವನದಲ್ಲಿ ಈ 12 ವರ್ಷದ ಜರ್ನಿಯಲ್ಲಿ ನನಗೆ ಫಸ್ಟ್ ಫ್ರೆಂಡ್ ಸರ್ಕಲ್ ಅಂತ ಸಿಕ್ಕಿರೋದು ಇದೇ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ಲಕ್ಕಿ ಅವರು ಇಲ್ವಲ್ಲ ಸರ್ 500 ಎಪಿಸೋಡ್ ಸೆಲೆಬ್ರೇಷನ್? ಇಲ್ಲ, ಅದು ಆಕ್ಚುಲಿ ಇವತ್ತು ನಡೀತಾ ಇರೋ ಎಪಿಸೋಡ್ ಇದೆಲ್ಲದ ನಡುವೆ ಒಂದು ಕಾಯಕ ನಿರಂತರವಾಗಿ ನಡೀಲೇಬೇಕಾದ್ರೆ ಒಂದು ಎಪಿಸೋಡ್ಸ್ ಹೋಗಬೇಕು. ಈ ಎಪಿಸೋಡಿನ ಇವತ್ತಿನ ಕಥೆಯಲ್ಲಿ ಮಾತ್ರ ಅವ್ರಿಗೆ ಇಲ್ಲ. ಇದರಲ್ಲಿ ಹಿಂದಿನ ವಾರ ಬಂದಿತ್ತು ಆಮೇಲೆ ಒಬ್ಬರು ಮೊದಲು ಮಾಡ್ತಿದ್ದ ಲಕ್ಕಿ ಅವ್ರಿಗೆ ತುಂಬ ತೀವ್ರತರವಾಗಿ ಆರೋಗ್ಯ ಇದಾಗಿದ್ದರಿಂದ 2ನೇ ಲಕ್ಕಿ ಬಂದಿದ್ದಾರೆ. ಹಾಗಾಗಿ ಬಟ್ 2 ಲಕ್ಕಿಗಳ ಹೆಸರು ನಮಗೆ ದೊಡ್ಡ ಲಕ್ ಆಗಿದೆ. ಹಾಗಾಗಿ ವಿ ಆರ್ ಲಕ್ಕಿ. ಈಗ ಬಂದ ತಕ್ಷಣ ಎಲ್ಲರೂ ಹಾಯ್ ಬಾಯ್ ಅಂತ ಹೇಳ್ಬಿಡ್ತಾ ಇರ್ತಾರೆ. ಸೊ ಒಬ್ಬೊಬ್ರಿಗೂ ಒಂದೊಂದು ಪೆಟ್ ನೇಮ್ ಇರುತ್ತಲ್ಲ, ಪೆಂಗ್ಯ, ಚೋಳಮ್ಮ, ಮತ್ತೆ ಗುಂಗ್ರಿ, ಹಂಗೆ ಅದೇ ತರ ಕರ್ಕೊಂತೀರಾ ಅಥವಾ ಹಿಂಗ್ ಮಾಡ್ಕೊಂತಿರ್ತೀರ? ಇಲ್ಲ, ಅದು ನಮಗ್ ಗೊತ್ತಿದೆ ಅಲ್ಲ ಇದು. ಬಟ್ ನನ್ಗೆ ಜೆಲ್ ಹಾಕ್ಬಿಟ್ಟಿದೀವಿ. ಹಂಗೆ ನಾವು 8 ಜನ ಯಾವಾಗ್ಲೂ ಇರ್ತೀವಿ. ಹೊಡೆದಾಡೋ ಸೀನಲ್ಲೂ ಎಲ್ಲಾ ಸೀನಲ್ಲೂ ನಾವು 8 ಜನ ಅಂತೂ ಪ್ರಾಮಿನೆಂಟ್ ಆಗಿ ಇದ್ದೇ ಇರ್ತೀವಿ. ಅದಂಗೆ ಬಾಂಡಿಂಗ್ ಕ್ರಿಯೇಟ್ ಆಗೋಯ್ತು. ಆಕ್ಚುಲಿ ಬಿಗಿನಿಂಗ್ ಅಲ್ಲಿ ಎಲ್ಲರೂ ಏನಂತ ಮಾತಾಡ ಹಾಯ್ ಹಲೋ ಅಷ್ಟೇ, ಸೀನ್ ಮುಗಿಸಿದ ತಕ್ಷಣ. ಬಟ್ ಈ ಸೀನೇ ನಮ್ಮನ್ನು ಕನೆಕ್ಟ್ ಮಾಡ್ಬಿಟ್ಟಿದೆ. ಹಲವಾರು ಸೀನ್ಸು ತುಂಬಾ ಎಮೋಷನಲ್ ಆಗಿದೆ. ಅಯ್ಯೋ ಇವ್ನು ಹೊಡಿಬೇಕಾ ಬೈಬೇಕಾ ಆ ತರ ಕನೆಕ್ಟ್ ಆಗೋಯ್ತು. ಆಕ್ಚುಲಿ ಮಾಡ್ತಾ ಅದು ಕನೆಕ್ಟ್ ಆಗಿ ದೆನ್ ಇಟ್ ಆಲ್ ಬಿಕಮ್ ಲೈಕ್ ಒಂದು ಟೀಮ್ ತರ ಆಗೋದ್ವಿ ನಾವೇ. ಇವತ್ತು ಆಕ್ಚುಲಿ ಮೀನಾಗೆ ಅತ್ತೆ ಬೈಬೇಕಾದ್ರೆ ಅವ್ರು ತುಂಬಾ ಕಷ್ಟ ಆಯ್ತು. ಆಕ್ಚುಲಿ ಅವರು ತುಂಬಾ ಹೀನಾಯವಾಗಿ ಬೈದ್ರು ಮೀನನ್ನ. ಬಟ್ ಅವ್ರು ತುಂಬಾ ಕಷ್ಟ ಪಟ್ಕೊಂಡು ಬೇಜಾರಾಗುತ್ತೆ. ಬಟ್ ಮಾಡ್ಲೇಬೇಕು.